ಮತ್ತು ಅವರಿಗೂ ಕೂಡ ಒಂದು ಸ್ವಾಭಿಮಾನ ಬದುಕಿ ಒಂದು ಶಕ್ತಿ ತುಂಬ್ದಂಗೆ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಒಂದು. ಎರಡನೇದು, ಈಗಾಗಲೇ ರಾಷ್ಟ್ರದಲ್ಲಿ ಸುಮಾರು 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಅದೇ ರೀತಿ ಉಪಚುನಾವಣೆ ಕೂಡ ಘೋಷಣೆ ಆಗಿದೆ. ಈಗಾಗಲೇ ವಿರೋಧ ಪಕ್ಷಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗ ಆಗಿದೆ ಅನ್ನಲಿಕ್ಕೆ ಮೊನ್ನೆ ರಾಜ್ಯಸಭಾ ಕ್ಷೇತ್ರಕ್ಕೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಮತದಾನದಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿ ಅವಮಾನ ಆಗಿದ್ದು ತಾವೆಲ್ಲರೂ ಕೂಡ ನೋಡ್ತೀರಿ. ಅಂದರೆ ಎಲ್ಲೋ ಒಂದು ಕಡೆಗೆ ಜನರ ಒಂದು ಮನಸ್ಥಿತಿ ಕಾಂಗ್ರೆಸ್ ಸಾಕು ಅನ್ನೋಂಥ ಮನಸ್ಥಿತಿಲಿದ್ದಾಗ ಇವತ್ತು ಕರ್ನಾಟಕದಲ್ಲೂ ಕೂಡ ಉಪಚುನಾವಣೆ ನಮ್ಮ ದಾವಣಗೆರೆ ಮತ್ತು ಬಾಗಲಕೋಟೆ ಘೋಷಣೆ ಆಗಿದೆ. ವಿಶ್ವಾಸ ಇದೆ ನಿನ್ನೆ ಸೇರಿದಂಥ ಜನಸ್ತೋಮ, ಜನ ಬೆಂಬಲ ಮತ್ತು ನಮ್ಮ ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು, ಇನ್ನೊಂದು ಕಡೆಗೆ ಇತರೆ ನಮ್ಮ ರಾಜ್ಯದ ನಾಯಕರುಗಳು ಭಾಗವಹಿಸಿದ್ರು. ನಿನ್ನೆ ಅಂಥ ಬಿಸಿಲಲ್ಲೂ ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದರೆ ಒಂದು ಶುಭ ಸೂಚನೆ. ವಿಶ್ವಾಸ ಇದೆ ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ. ಯಾಕೆಂದರೆ ಒಂದು ಕಡೆಗೆ ಕುಬೇರ, ಇನ್ನೊಂದು ಕಡೆಗೆ ಒಬ್ಬ ಕಾರ್ಯಕರ್ತ BJPಯಿಂದ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ದಾವಣಗೆರೆಯಲ್ಲಿ ಆಗಿದೆ. ಹಾಗಾಗಿ ಇದೆಲ್ಲದೂ ಕೂಡ ಜನ ಗಮನಿಸ್ತಾರೆ. ಮತ್ತು ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನೋದು ಜನರ ಮನಸ್ಸಲ್ಲಿದೆ. ಈ ಉದಾಹರಣೆಗೆ ಮಾತಿತ್ತಿರೋರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಒಂದು ಸಂದರ್ಭದಲ್ಲಿ ಯುದ್ಧದ ಒಂದು ಸಂದರ್ಭದಲ್ಲಿ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇದೆಲ್ಲದೂ ಕೂಡ ಯಾವ ರೀತಿ ₹1 ಕೂಡ ಪ್ರೈಸನ್ನು ಹೆಚ್ಚಿಗೆಯನ್ನು ಮಾಡಿದೆ ನಮ್ಮ ಗ್ರಾಹಕರಿಗೆ ಯಾವ ರೀತಿ LPG ಸಿಲಿಂಡರ್ನ ಕೊಡುವಂಥ ಕೆಲಸ ಆಗ್ತಾ ಇದೆ. ಯಾವುದೇ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಯಾವುದೇ ಕ್ಯೂ ಇಲ್ಲ. ಮತ್ತು ವಿಶೇಷವಾಗಿ ಇವತ್ತು ನಾವು ತಿಂಗಳಿಗೆ ₹2,000 ಕೊಟ್ಟೆ ಅಂತ ಭಾಷಣ ಮಾಡ್ತಿರೋ ಹೊರತು ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ.